ಚೌಡೇಶ್ವರಿ ಗ್ಯಾಸ್ ಏಜೆನ್ಸಿಲಿ ಸಮಸ್ಯೆ ಏನಿಲ್ಲ. ಒಂದಷ್ಟು ಈಗ ನಾವು ಕೂಡ ಸರ್ಕಾರ ಗೈಡ್ಲೈನ್ ಮಾಡಿದೆ, ಒಂದು 45 ದಿನಕ್ಕೆ ಒಂದು ಸಿಲಿಂಡ್ರನ್ನ ಬುಕ್ ಮಾಡಬೇಕು ಅಂತೇಳಿ. ನಾವು ಕಳೆದ ಒಂದು ವಾರದಲ್ಲಿ ಬುಕ್ ಮಾಡಿದ್ದಕ್ಕೆ ನಮಗೆ OTP ಬಂತು. OTP ಬಂದು ಇವತ್ತಿಗೆ 4ನೇ ದಿನ. 4ನೇ ದಿನಕ್ಕೆ ಅವರು ಸಿಲಿಂಡರ್ ಕೊಡ್ತೀವಿ ಅಂತೇಳಿ ಅವರು ನಮ್ಮ ಮನೆಗೇ ಬರೋದಕ್ಕೆ ಇದು ಮಾಡಿದ್ರು. ಅಲ್ಲೊಂದಷ್ಟು ಏರಿಯಾಗಳಲ್ಲಿ ಸಿಲಿಂಡ್ರ್ ಕಂಡ ತಕ್ಷಣ ಏನಾಗ್ತಾಯಿದೆ ಅಂದರೆ, ಗ್ರಾಹಕರೆಲ್ಲ ಪಾಪ ಕೆಲಸ ಮಾಡುವಂಥ ಹುಡುಗರ ಮೇಲೆ ನಮ್ಮದು ಬಂತ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಕಡೆ ಸಮಸ್ಯೆ ಆಗ್ತಾಯಿದೆ ಅಂತೇಳಿ ಏಜೆನ್ಸಿಯವರು ಒಂದು ಜಾಗನ ನಿಗದಿ ಮಾಡಿದರೆ ಅಲ್ಲಿ ಬಂದು ಆ ಸಿಲಿಂಡ್ರನ್ನ ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ರೆ ಅಲ್ಲಿ ಬಂದಿದ್ದೀವಿ. ನಾವು ಈಗ ಸಿಲಿಂಡರ್ ತಗೊಂಡು ಹೋಗ್ತಾ ಇದ್ದೀವಿ. ಸರ್ಕಾರದಿಂದನೇ ಇದು ಸಮಸ್ಯೆ ಆಗ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ಇವತ್ತೊಂದು ದಿನ ಸರ್ಕಾರನೇ ನಿಮ್ಮ ಮಾಧ್ಯಮಗಳ ಮುಖಾಂತರ 45 ದಿನಕ್ಕೆ ಒಂದು ಸಿಲಿಂಡ್ರನ್ನ ಬುಕ್ ಮಾಡಬೇಕು ಅಂತ ಹೇಳಿರೋದೇ ಸರ್ಕಾರ. ಅದಾದ ನಂತರ ಈಗ OTP ಆಗಲಿ ಇನ್ನೊಂದು ಮತ್ತೊಂದು ಜನ್ರೇಟ್ ಮಾಡೋದೇ ಸರ್ಕಾರ. ಈಗ ಏಜೆನ್ಸಿಯವ್ರ ಮೇಲೆ ನಾವು ದೂರೋದ್ರಿಂದ ಅದೇನು ಒಳ್ಳೇದಾಗಲ್ವೇನೋ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ OTP ಜನ್ರೇಟ್ ಮಾಡೋದೇ ಸರ್ಕಾರ ಇರೋದ್ರಿಂದ ಇವ್ರಿಗೆ ಸರ್ಕಾರದಿಂದ ಸಿಲಿಂಡ್ರ್ ಬರ್ತಾ ಇಲ್ವಾ ಅನ್ನೋದು ನಮಗೆ ಮಾಹಿತಿ ಕೊಡ್ತಾ ಇದೆ. ಅದರಿಂದ ಒಂದು ಸ್ವಲ್ಪ ತಡ ಆಗ್ತಿರ್ಬೋದು. ಒಟ್ಟಿನಲ್ಲಿ ನಮಗೆ 4 ದಿನ ಆಗಿದೆ OTP ಬಂದು. ಇವತ್ತು 4ನೇ ದಿನ. ಇವತ್ತಿಗೆ ಸಿಲಿಂಡ್ರ್ ಕೊಡ್ತೀವಿ ಬನ್ನಿ ಅಂತ ಹೇಳಿದರೆ ಈಗ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತೊಂದು ದಿನ ಸಿಲಿಂಡ್ರು ಇಲ್ಲಿಗೆ ಬಂದು ಇವರ ಒಂದು ಮಳಿಗೆಗೆ ಬಂದರೆ ತಾನೇ ನಮಗೆ ಅವರು ಸಿಲಿಂಡ್ರನ್ನ ಒದಗಿಸೋದು. ಅದು ಸರ್ಕಾರದ ವೈಫಲ್ಯ ಅಂತ ನಮಗೆ ಕಂಡುಬರ್ತದೆ. ನಾನು ನಂಜುಂಡೇಶ್ವರ ಗ್ಯಾಸ್ ಏಜೆನ್ಸಿನಲ್ಲಿ ಸ್ಟಾರ್ಟಿಂಗಿಂದ ಮಾಡಿಸ್ಕೊಂಡಿದ್ದು. ಆಮೇಲೆ ಅದು ಚೌಡೇಶ್ವರಿ ಅಂತ ಚೇಂಜ್ ಆಗಿ ನಮ್ಮದು ಒಂದಷ್ಟು ಕಸ್ಟಮರ್ಸ್ ಈ ಕಡೆ ಬಂದರು. ನನ್ನ ಮನೆ ಇಲ್ಲೇ ಇದೆ, ಈ ರೋಡಲ್ಲಿರೋದು ಗ್ಯಾಸ್ ಏಜೆನ್ಸಿ ಪಕ್ಕದಲ್ಲಿ. ಎಕ್ಸ್ಟ್ರಾ ಕಸ್ಟಮರ್ಸ್ ಇದ್ದರು ಅಂತೇಳಿ ನಂಜುಂಡೇಶ್ವರಿಯಿಂದ ಚೌಡೇಶ್ವರಿಗೆ ಚೇಂಜ್ ಆಗಿರೋದು. ಇಲ್ಲಿಗೆ ಬಂದಾಗಲಿಂದ ನಮಗೆ ಏನು ಆ ಥರ ಡಿಲೇ ಆಗಿರೋವಂಥದ್ದೇನಿಲ್ಲ. ಈಗ ಈ ವಾರ ಪೀರಿಯಡ್ ಬಂತು, ಎಲ್ಲ ಕಡೆ ಸಿಗ್ತಾಯಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು. ಅಂಥ ಸಂದರ್ಭದಲ್ಲೂ ಕೂಡ ನಾವು ಬುಕ್ ಮಾಡಿದ್ದು ನೆಕ್ಸ್ಟ್ ಡೇನೇ ಸಿಲಿಂಡ್ರ್ ಬಂತು. ನಮ್ಗೆ ಸಿಲಿಂಡ್ರ್ ಬಂದು ಈಗ 20 ದಿನ ಆಗಿದೆ. 35 ಡೇಸ್ವರೆಗೂ ಟೈಮ್ ಇದೆ. ಮುಂಚೆ ಕೂಡ ನಾವು 30 ಡೇಸ್ಗೆ ಇದ್ರೂ ನಮಗೆ ಒಂದು 35-40 ದಿನವರೆಗೂ ಸಿಲಿಂಡ್ರ್ ಬರ್ತಾಯಿತ್ತು. ನಿಧಾನವಾಗಿ ಬುಕ್ ಮಾಡ್ತಾಯಿದ್ವಿ. ಈಗ ಅವ್ರು ಎಕ್ಸ್ಟೆಂಡ್ ಮಾಡಿರೋ ಪೀರಿಯಡು ನಾವು ಮುಂಚೆ ಏನು ಮಾಡ್ತಾಯಿದ್ವಿ ಅದೇ ಪೀರಿಯಡ್ಗೆ ಇದೆ. ಎಕ್ಸ್ಟೆಂಡ್ ಮಾಡಿದ್ದಕ್ಕೆ ನಮಗೇನು ತುಂಬ ಜಾಸ್ತಿ ದುಡ್ಡಾಗಿಲ್ಲ. ಈಗ 15-20 ದಿನ ಆಗಿದೆ ತೊಗೊಂಡು. ಇನ್ನೂ ನಮ್ಗೆ ಸಿಲಿಂಡ್ರ್ ಚೆನ್ನಾಗೇ ಇದೆ. ಅದು ಖಾಲಿ ಆದಮೇಲೆ ಇನ್ನೊಂದು 15 ದಿನ ಆದಮೇಲೆ ಬುಕ್ ಮಾಡಬೇಕಾಗುತ್ತೆ. ಬಟ್ ಈಗ 15 ದಿನದಿಂದ ಬುಕ್ ಮಾಡಿದಾಗ ನಾವು ನೆಕ್ಸ್ಟ್ ಡೇನೇ ಬಂತು. ನಮಗೇನು ಅನಿಸ್ಲಿಲ್ಲ. ಆದರೆ ನಾವು ಹೊರಗಡೆ ಈಗ ಆಗ್ತಾ ಇರೋದು ಮತ್ತು ಅಂಗಡಿ ಹತ್ರ ನಿಲ್ತಾ ಇರೋದು ನೋಡಿದ್ರೆ ನಮಗೂ ಇವಾಗ ಅರ್ಜೆಂಟಾಗಿ 30 ದಿನದಲ್ಲೇ ಬುಕ್ ಮಾಡಿಬಿಡೋಣ ಅನಿಸುತ್ತೆ. ನೆಕ್ಸ್ಟ್ ಏನಾದ್ರು ತೊಂದರೆ ಆಗುತ್ತಾ ಅಂತ. ಹಂಗೇನಾದ್ರು ಮಾಡಿದ್ರೆ ತೊಂದರೆ ಆಗ್ಬೋದು ಅಷ್ಟೇ. ಇಲ್ಲದೇ ಇದ್ದರೆ ನಮಗೆ ಆಲ್ಮೋಸ್ಟ್ ಬರ್ತಾ ಇದೆ. ಈ ಡೇಸ್ ಇದೆ, ಆ ಡೇಸ್ ಮುಗಿದ ಮೇಲೆ ಮಾಡ್ಕೊಂಡ್ರೆ ಸರಿ. ಇಲ್ಲಿ ಇವ್ರು ಗುಂಪು ಕಟ್ತಾ ಇರೋದು, ಅಲ್ಲಿ ತೊಗೊಳ್ತಾ ಇರೋದು ನೋಡಿ ನಾವು 30 ಡೇಸ್ಗೆ ಮುಂಚೆನೇ ಬಂದು ಬುಕ್ ಮಾಡೋದು. ಮನೆಯಲ್ಲಿ ಇಲ್ಲ ಅಂದ್ರೂ ತೊಗೊಂಡು ಬಂದು ಬೇಗ ಬುಕ್ ಮಾಡ್ಕೊಳ್ಳೋದು. ಹಂಗೆ ಮಾಡಿದಾಗ ನಮ್ಮ ಡಬಲ್ ಸಿಲಿಂಡ್ರ್ ಇದೆ. ಒಂದು ಸಿಲಿಂಡ್ರ್ ಖಾಲಿ ಆದಾಗ ಇನ್ನೊಂದು ಸಿಲಿಂಡ್ರಿಗೆ ಇನ್ನೂ 35 ದಿನ ಟೈಮ್ ಇರುತ್ತೆ. ಆದರೆ ಈ ಖಾಲಿ ಆಗಿದ್ದ ತಕ್ಷಣವೇ ತೊಗೊಂಡು ಬಂದು ಇನ್ನೂ ಒಂದು ಬುಕ್ ಮಾಡ್ಕೊಂಡೋಗಿ ಇಟ್ಕೋತೀವಿ ಅಂದಾಗ ಸ್ವಲ್ಪ ಕಷ್ಟ ಆಗ್ಬೋದೇನೋ. ಆ ಥರ ಮಾಡಿದ್ರೆ ಒಂದು 5 ದಿನ 10 ದಿನ ಎಕ್ಸ್ಟ್ರಾ ಬಿಟ್ಕೊಂಡು ಹೋದರೆ ತೊಂದರೆ ಅನಿಸಲ್ಲ. ಮತ್ತು ನಾವು ಈಗ ಮುಂಚೆ ಹೆಂಗೆ ಮಾಡ್ತಾಯಿದ್ವಿ ಅಷ್ಟು ಜಾಸ್ತಿ ಯುಟಿಲೈಸ್ ಮಾಡಿದಿರ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು. ನಾವು ಮನೆಯಲ್ಲಿ ಮುಂಚೆ 4-5 ಜನ ಒಟ್ಟೊಟ್ಟಿಗೆ ಊಟ ಮಾಡ್ತಿರಲ್ಲ. ಒಬ್ಬೊಬ್ಬರು ಒಂದೊಂದು ಟೈಮ್ ಊಟ ಮಾಡ್ತಾಯಿದ್ವಿ. ಬೇಕಾದಾಗ ಬಿಸಿ ಮಾಡ್ತಾಯಿದ್ವಿ. ಈಗ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋದು. ಒಂದು ಸಲಿಗೆ ಮಾತ್ರ ಬಿಸಿ ಮಾಡ್ತೀವಿ. ಮತ್ತು ಈಗ ಸಮ್ಮರ್ ಇರೋದ್ರಿಂದ ನಾವು ಸ್ನಾನಕ್ಕೇನು ಬಿಸಿನೀರು ಉಪಯೋಗಿಸ್ತಾ ಇಲ್ಲ. ಗ್ಯಾಸ್ ಸಿಲಿಂಡ್ರಲ್ಲಿ ಬಿಸಿನೀರು ಉಪಯೋಗಿಸ್ತಾ ಇದ್ವಿ. ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿರೋದ್ರಿಂದ 35 ದಿನ ಬರೋದು 40 ದಿನದವರೆಗೂ ಎಕ್ಸ್ಟೆಂಡು ಆಗ್ಬೋದು. ನಾನು ಹೇಳಿದ್ನಲ್ಲ, ಈ ಥರ ಹೊರಗಡೆ ಎಲ್ಲೋ ಹಂಗಾಗಿದೆ ಅಂತ ಅಂದಿದ ತಕ್ಷಣ ನಾವು ಡಬಲ್ ಸಿಲಿಂಡ್ರ್ ಇರೋರು ಕೂಡ ಒಂದು ಸಿಲಿಂಡ್ರ್ ಖಾಲಿ ಆಗಿ ಇನ್ನೊಂದು ಸಿಲಿಂಡ್ರ್ ಇವತ್ತೇ ಆನ್ ಮಾಡ್ತೀವಿ. ಅದು ನಮ್ಗೆ ಇನ್ನೂ 30 ದಿನ ಬರೋದಿರುತ್ತೆ. ಆದರೆ ಆ ಖಾಲಿಯಾಗಿರೋ ಸಿಲಿಂಡರ್ ತೊಗೊಂಡು ಬಂದ ತಕ್ಷಣಕ್ಕೆ ಬದಲಾಯಿಸ್ಕೊಳಕ್ಕೆ ಬರ್ತೀವಲ್ಲ, ಆವಾಗ ಸ್ವಲ್ಪ ಕಷ್ಟ ಆಗ್ಬೋದು. ಅದು ಸ್ವಲ್ಪ ಒಂದು 10 ದಿನ 15 ದಿನ ಲೇಟಾಗಿ ಮಾಡ್ಕೊಂಡು ಹೋದರೆ ಏನು ತೊಂದರೆಯಾಗಿ ಆಗಲಿಲ್ಲ. ನಮ್ಮ ನಂಜುಂಡೇಶ್ವರಲ್ಲಿ ಹೋಗಿ ಚೆನ್ನಾಗೇ ಬರ್ತಾಯಿತ್ತು. ಈಗಲೂ ಕೂಡ ಅದೇ ಥರನೇ ಬರ್ತಾಯಿದೆ. ಈಗ ಲಾಸ್ಟ್ ಟೈಮ್ 20 ದಿನದಿಂದ ನಾನು ಒಂದೇ ದಿನ ಬುಕ್ ಮಾಡಿದ್ದೆ.